ಇವತ್ತೊಂದು ದಿನ ನಾನು ಅದೃಷ್ಟ ಮಾಡಿದ್ನೋ ಅಥವಾ ನನ್ನ ಮಗ ಅದೃಷ್ಟ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತೊಂದು ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವೆಲ್ಲೋಗಿದ್ವಿ, ಏನು ಕತೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಈ ಪ್ಲೇಸ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದು ಅಲ್ಲಂತೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಇನ್ನೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಹಾಗಾಗಿ ಖುಷಿಯಿಂದ ಹೋಗ್ತಾ ಇದ್ದೀವಿ. ಆಲ್ ಆಫ್ ಅ ಸಡನ್ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಗೊತ್ತಾ. ಇದನ್ನೇ ಹೇಳ್ತಾ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇದು ಡೈರೆಕ್ಟ್ ಬಸ್ಸು ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಂದ ಆಜೆ ಚುಂಚನಗಿರಿಗೆ. ತುಂಬಾ ರಶ್ ಸಾಹಸ ಮಾಡಿ ಸೀಟ್ ಗಿಟ್ಟಿಸ್ಕೊಂಡ್ವಿ. ನಾನು ಇವಳು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಜೊತೆಲಿ ಕುತ್ಕೋಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ನಮ್ಮ ಮನೆಯವ್ರನ್ನೂ ಅವ್ರ ಮನೆಯವ್ರನ್ನೂ ಜೊತೆಗೆ ನನ್ನ ಮಕ್ಕಳನ್ನ ನಮ್ಮಿಂದ ದೂರ ಇಟ್ಬಿಟ್ವಿ. ನಾವೆಷ್ಟು ಚೆನ್ನಾಗಿ ಹೆಂಗಾರು ಮಾತಾಡ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು. ಈ ರೀತಿ ಹೊರಗಡೆ ಹೋದಾಗ ನನಗೆ ನನ್ನ ಮಕ್ಕಳಿನ ಟೆನ್ಷನ್ ಇರೋದಿಲ್ಲ. ನನ್ನ ಮಗಳು ಅವ್ರ ಮಾಮನ ಜೊತೆ ಅಡ್ಜಸ್ಟ್ ಆಗಿ ಹೋಗ್ತಾಳೆ, ನನ್ನ ಮಗ ನಮ್ಮ ಮನೆಯವ್ರ ಜೊತೆ ಅಥವಾ ಪಾವನನ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಸೊ ನಾನು ತುಂಬ ಫ್ರೀಯಾಗಿ ಪ್ಲೇಸ್ನೆಲ್ಲ ನೀಟಾಗಿ ನೋಡಬಹುದು, ಹಾಗೆ ಎಂಜಾಯ್ ಮಾಡಬಹುದು. ನಾನು ಮೊದಲೇ ಹೇಳ್ದಂಗೆ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಈ ಪ್ಲೇಸ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಮನೆ ದೇವರಾಗಿದ್ರೂ ಇದೇ ಮೊದಲನೇ ಸತಿ ನಾನು ಬರ್ತಾ ಇರೋದು. ಹಾಗಾಗಿ ತುಂಬ ಖುಷಿಯಾಗಿದೆ. ಈ ರೀತಿ ಹೊರಗಡೆ ಹೋದಾಗ ವಿಡಿಯೋ ಮಾಡೋದಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ತುಂಬ ಚೆನ್ನಾಗಿ ರೆಡಿಯಾಗಿರ್ತೀವಲ್ವಾ, ಒಂದು ಸತಿ ವಿಡಿಯೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ವಿಡಿಯೋ ಇಟ್ಕೊಂಡು ಹೋಗ್ತಾ ಇದ್ದೆ. ನಾನು ವಿಡಿಯೋ ಮಾಡೋದ್ರ ಜೊತೆ ನನ್ನ ಜೊತೆ ಇರೋಳು ಅವಳು ಸೇರ್ಕೊಂಡು ವಿಡಿಯೋ ಮಾಡ್ತಾಯಿದ್ಲು. ಆದ್ದರಿಂದ ನನಗಿನ್ನೂ ಖುಷಿ, ನನ್ನನ್ನು ರೆಕಾರ್ಡ್ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು. ಸೊ ಬಸ್ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ತತ್ರ. ನಾನು ಹಿಂದೆ ಬರ್ತಾ ಇರೋರು ಕೂಡ ಮೈಸೂರಿಂದ ಬಂದಿರೋದಂತೆ. ಅವ್ರಿಗೂ ಲಾಸ್ಟ್ ಬಸ್ ಯಾವಾಗ ಏನು ಅಂತ ಗೊತ್ತಿರಲಿಲ್ಲ. ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡಿ, ಮೇಲ್ಗಡೆ ಬಂದೇ ಬಿಟ್ವಿ. ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸುತ್ತ ಹಸಿರು, ಮಧ್ಯ ದೇವಸ್ಥಾನ ಇರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಮುದ ಅನಿಸುತ್ತೆ, ಖುಷಿ ಕೊಡುತ್ತೆ ನೋಡುವಾಗ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇವರೇನೋ ಬೂದ್ ಕುಂಬಳಕಾಯಿದು ದೀಪ ಆರತಿ ಮಾಡ್ತೀನಿ ಅಂತೇನೋ ಅಂದ್ಕೊಂಡಿದ್ರಂತೆ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಏನು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನನ್ನ ಗಂಡ ತುಂಬ ಭಕ್ತಿಯಿಂದ ಹೇಗೆ ಕೂತಿದ್ದಾರೆ ನೋಡಿ, ಬಡಪಾಯಿ ನನ್ನ ಗಂಡ. ಮುಂದಿನ ಸತಿ ಹೋದಾಗ ನಾವು ಕೂಡ ಮಾಡಬಹುದು ಅಂತ ಅಂದ್ಕೊಂಡು ದೇವಸ್ಥಾನನೆಲ್ಲ ಒಂದು ಸುತ್ತ ಹಾಕ್ಕೊಂಡು ಬಂದು ಅವ್ರು ರೆಡಿ ಮಾಡೋ ತನಕ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಇಷ್ಟೊತ್ತು ನಮ್ಮ ಯಜಮಾನ್ರು ಕೂತಿದ್ರು ಗೊತ್ತಾ. ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತ ಮೊಬೈಲ್ ತೊಗೊಳ್ತಿದ್ದಂಗೆ ಅಲ್ಲಿಂದ ಪರಾರಿ. ಸರಿ, ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಈ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಇರೋ ದೇವಸ್ಥಾನನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಮೊದಲನೇ ಸತಿ ಅಲ್ವಾ, ಎಲ್ಲನೂ ನೀಟಾಗಿ ನೋಡಬೇಕಲ್ವಾ. ಹಾಗಾಗಿ ಒಂದು 4-5 ಮೆಟ್ಲು ಹತ್ತುತ್ತಿದ್ದಂಗೆ ಸುಸ್ತಾಗೋಯ್ತು. ಆದರೂ ಬಿಡ್ದಂಗೆ ಫುಲ್ ಮೆಟ್ಲು ಹತ್ಕೊಂಡೋಗಿ ಅಲ್ಲಿರೋ ದೇವಸ್ಥಾನದಲ್ಲಿ ದೇವ್ರನ್ನೆಲ್ಲ ನೋಡಿಕೊಂಡು ಮತ್ತೆ ಮೇಲೆ ಗುಹೆ ಒಳಗಡೆ ಹೋಗ್ಬೇಕಲ್ಲ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಸನ್ಸೆಟ್ ಆಗ್ತಾಯಿತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು. ಕಣ್ಣಿಗೆ ಮಾತ್ರ ತಂಪಾಗಿತ್ತು, ಮನಸ್ಸಿಗೆ ಹಿತವಾಗಿತ್ತು. ನೋಡಿಕೊಂಡು ಅಲ್ಲಿಂದ ದೇವಸ್ಥಾನ ಹತ್ರ ಹೋದರೆ ನನ್ನ ಮಗ ದೇವ್ರಿಗೆ ಮುಟ್ಟಕ್ಕೆ ಹೋಗ್ಬಿಟ್ಟಿದ್ದ. ಸರಿ ಅಂತ ಅಂದ್ಬಿಟ್ಟು ಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ ಅಂದ್ಬಿಟ್ಟು ಬಂದರೆ ಈ ಬಂಡೆಕಾಯಿ ಸಂದಿಗೆ ಹೋಗ್ಬೇಕಂತೆ. ಏಕೆ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಆದರೂ ಪ್ರಯತ್ನ ಪಟ್ಟು ಹೋಗ್ಬಿಟ್ಟೆ. ನನ್ನ ಹಿಂದೆ ನಮ್ಮ ಮನೆಯವರು ಮತ್ತೆ ಪಾವನ ಕೂಡ ಬಂದರು. ಆಗತ್ತಾ, ಕೆಳಗೆ ಕುತ್ಕೊಳ್ಳಿ, ಸರೀಸಾಗಿ ಬರ್ಬೋದು. ಏನೋ ಒಂಥರ ಚಂದ ಇವ್ರಗಳ ಜೊತೆ ಹೋಗ್ಬಿಟ್ರೆ ನಾನು. ಇದೇನು ಮನೆ ಕಟ್ಟದ ರೇ ರೇ ಅಯ್ಯೋ ಓ ಅಣ್ಣ ಬರ್ದೆ ಏನಣ್ಣ ಅಷ್ಟು ದಪ್ಪ ಇದ್ದೀವ ನೀವು ಸಣ್ಣ ಇದ್ದೀರ ಅಂತ ನಮ್ನೆಲ್ಲ ದಪ್ಪ ಅಂತವ್ರು ನೋಡ್ರಿ. ಯಾವಾಗಲೂ ಸ್ಕೂಲಲ್ಲಿ ಇದ್ದಾಗ ಒಂದ್ಸತಿ ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಒಂದ್ಸತಿ ಮಾಡಿದ್ದಿದ್ದು. ಅದು ಬಿಟ್ಟರೆ ಇದೇ ನಾನು ಈ ರೀತಿ ಬೆಟ್ಟ ಹತ್ತುತ್ತಾ ಇರೋದು. ಅದು ಬೇರೆ ಸೀರೆ ಹಾಕ್ಕೊಂಡಿದ್ದೀನ, ಎಲ್ಲಿ ಮುಗ್ರಿಸ್ ಬಿದ್ದುಬಿಡ್ತೀನಿ ಅಂತ ಬೇರೆ ಭಯ. ಆ ಭಯದಲ್ಲೇ ಮೊಬೈಲ್ ಇಟ್ಕೊಂಡು ಹತ್ತುತ್ತಾ ಇದ್ದೀನಿ. ನಾವು ಆ ಗುಹೆ ಒಳಗಡೆ ಕಲ್ಲು ಬಂಡೆ ಸಂದಿಲಿ ನಡ್ಕೊಂಡು ಬಂದರೆ ಇವಣ್ಣ ನಮ್ಗೆ ಹೆಂಗೆ ಕೇಳಿದ್ರು ಗೊತ್ತಾ, ಬಂದುಬಿಟ್ರಾ ಈಸಿಯಾಗಿ ಅಂತ ಕೇಳ್ತಾರೆ. ಅಷ್ಟೊಂದು ದಪ್ಪ ಇದ್ದೀವ ನಾವು.
ಹಂಗೋ ಹಿಂಗೋ ಮಾಡಿ ಹತ್ಕೊಂಡು ಬಂದ್ವಿ ದೇವಸ್ಥಾನ ಹತ್ತತ್ರ. ಇಲ್ಲಿ ಬಂದಾಗ ಗೊತ್ತಾಗಿದ್ದು ಅಲ್ಲಿ ಸರಿಯಾಗಿ ಮೆಟ್ಲೇ ಇಲ್ಲ, ಹೆಂಗೆ ಹತ್ತೋದು ಅನ್ನೋದು ಬೇರೆ ಗೊತ್ತಿಲ್ಲ. ಸದ್ಯಕ್ಕೆ ಪಕ್ಕದಲ್ಲಿ ಒಂದು ಹಗ್ಗ ಕೊಟ್ಟಿದ್ರು, ಆ ಹಗ್ಗದ ಸಹಾಯದಿಂದ ಮೇಲೆ ಹತ್ತೋಣ ಅಂತ ಹೇಳ್ಬಿಟ್ಟು ಹಗ್ಗ ಇಟ್ಕೊಂಡು ಹತ್ತುತ್ತಾ ಇದ್ದೀನಿ. ನೋಡಿ ಮೆಟ್ಲು ನೋಡಿದ್ರೆ ಒಂದು ವಾರೆ ಒಂದು ಕೋರೆ, ಹೆಂಗೆ ಹತ್ತೋದಿದ್ರ ಮೇಲೆ ಅದು ಬೇರೆ ತಳ್ಕೊಂಬಡ್ಕ ಅನ್ನತ್ತೆ. ಹೆಂಗೋ ಕಷ್ಟಪಟ್ಟು ಹಗ್ಗ ಎಲ್ಲ ಹಿಡ್ಕೊಂಡು ಹತ್ತಿದ್ವಿ ಮೇಲ್ಗಡೆ. ಅಲ್ಲಿ ಹೋಗಿ ತಲುಪ್ತಾಗ ಆಗಾಯ್ತಲ್ಲ ಖುಷಿ, ಫುಲ್ಲು ಸೀನರಿ ನೋಡಿ ಅಬ್ಬಬ್ಬಾ ಸಖತ್ತಾಗಿ ಅನ್ನಿಸ್ತು ನನಗೆ. ನನ್ನ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಸಖತ್ ಖುಷಿಯಾಗಿದ್ದೀನಿ. ಹೊರಡುವಾಗ ಒಂದು ಭಯ ಇತ್ತು, ಆಧಾರ್ ಕಾರ್ಡ್ ತೊಗೊಳೋದನ್ನ ಮರ್ತೋಗ್ಬಿಟ್ಟಿದ್ದೆ, ಎಲ್ಲಿ ಬೈಸ್ಕೊತೀನಿ ಅನ್ನೋ ಭಯ ಇತ್ತು. ಆದರೆ ಬಸ್ ಹತ್ತಿದ್ಮೇಲೆ ಆ ಭಯ ಹೋಗಿತ್ತು. ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ನಿರಾಳ ಅನ್ನಿಸ್ತು. ನನ್ನ ಮಗನೂ ಕೂಡ ದೇವ್ರ ದರ್ಶನ ಮಾಡಿಕೊಂಡ. ಸೊ ಅಲ್ಲಿಂದ ಮತ್ತೆ ಕೆಳಗಿಳಿಯುವಾಗ ಇನ್ನೊಂಥರ ಹೆಂಗೋ ಕೆಳಗಡೆ ಕೂಡ ಇಳ್ಕೊಂಡು ಬಂದ್ವಿ. ಅಷ್ಟರಲ್ಲಿ ದೇವಿನ ಮೆರವಣಿಗೆ ಕೂಡ ತೊಗೊಂಡು ಬಂದಿದ್ರು. ಇಲ್ಲಿ ಬಂದಾಗ ನನ್ನ ಮಗನಿಗೆ ಅಲ್ಲಿರುವಂತಹ ಅರ್ಚಕರು ಅವನ್ನ ಕರ್ಕೊಂಡು ಫುಲ್ ಇಡೀ ದೇವಸ್ಥಾನಕ್ಕೆಲ್ಲ ಅವನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಇದೇ ಅವ್ನು ಮಾಡಿರುವಂಥ ಅದೃಷ್ಟ ಅಂತ ನಾನು ಹೇಳಿದ್ದು. ಯಾವ ಕಡೆಯಿಂದ ಏನು ಫಲ ಹೇಗೆ ಸಿಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಅದು ಅವ್ನು ಮಾಡಿರೋ ಅದೃಷ್ಟನೋ ನಾವು ಮಾಡಿರೋ ಅದೃಷ್ಟನೋ ಗೊತ್ತಿಲ್ಲ. ಅವ್ರು ಅವನ್ನ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ನನ್ನ ಮಗ ಅವರಿಂದ ಕೈ ತಪ್ಪಿಸ್ಕೊಂಡು ಓಡಿ ಬರೋಕ್ಕೆ ನೋಡ್ತಾ ಇದ್ದ. ನಾ ಹಂಗೋ ಹಿಂಗೋ ಮಾಡಿ ಎಲ್ಲ ಕಡೆ ಆ ಅವ್ರ ಜೊತೆಗೆ ಅವನು ದರ್ಶನ ಪಡೆದ. ಇದಾದಮೇಲೆ ದೇವಸ್ಥಾನದ ಒಳಗಡೆನ ದೇವಿನ ತಗೊಂಡು ಹೋದ್ರು. ಆಮೇಲೆ ಎಲ್ಲರಿಗೂ ದರ್ಶನ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂರಿಸಿದ್ರು. ಪೂಜೆನೂ ಕೂಡ ತುಂಬ ಚೆನ್ನಾಗಿತ್ತು. ನನಗೊಂದು ಕಡೆ ಭಯ ಆಗ್ತಾಯಿತ್ತು, ರೆಕಾರ್ಡ್ ಮಾಡಿದ್ರೆ ಬೈತಾರೇನೋ ಅಂತ. ಆದರೆ ಎಲ್ಲರೂ ಕೂಡ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಅಂಡರ್ಗ್ರೌಂಡ್ ಇದ್ದಂತೆಲ್ಲ ಇವ್ರ ಹತ್ರ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ರು. ನನ್ನ ಮಗನೂ ಕೂಡ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಫಲ ಹಿಸ್ಕೊಂಡ. ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ತಿನ್ಕೊಂಡು ಹೊರಡೋಣ ಅಂತ ಬಂದ್ವಿ. ಅಲ್ಲಿ ಬಸ್ ಸಿಗಲ್ಲ ದೇವಸ್ಥಾನ ಹತ್ರ ಅಂತ ಹೇಳಿಬಿಟ್ಟು ಮೇನ್ ಗೇಟ್ ತನಕ ನಡ್ಕೊಂಡು ಬಂದು ಕೂತ್ಕೊಂಡ್ವಿ. ಇಲ್ಲಿ ಬಂದ ಮೇಲೂ 1.5 ಗಂಟೆ ಟೈಮ್ ಬಸ್ ಇರಲಿಲ್ಲ. ಹೆಂಗೋ ಟೈಮ್ ಪಾಸ್ ಮಾಡಿ ನಾವು ಬಸ್ ಹತ್ತದಾಗಲೇ 10 ಗಂಟೆ ಆಗಿತ್ತು. 10 ಗಂಟೆ ಆಗಿದ್ದು ನಾವು ಮನೆ ಸೇರೋ ಗಂಟ 12 ಗಂಟೆ ಆಗಿತ್ತು, ಅಂದರೆ ಮೈಸೂರಿಗೆ ಬರೋ ಗಂಟ. ಬಸ್ ಹತ್ತಿದ ಸ್ವಲ್ಪ ಹೊತ್ತಿಗೆ ನನ್ನ ಗಂಡ ಫ್ಲ್ಯಾಟು. ಆಮೇಲೆ ನಾವು ನಿದ್ದೆ ಮಾಡಿದ್ವಿ. ಇನ್ನೇನು ಮೈಸೂರು ರೀಚ್ ಆಗ್ತಾಯಿದ್ವಿ ಅಂದಾಗ ಎದ್ದು ಸರಿ ಅಂತ ಅಂದ್ಬಿಟ್ಟು ಸಬ್ಬರ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದು ಮತ್ತೆ ಹೊಟ್ಟೆ ಹಸಿತಾ ಇತ್ತು ಅಂತ ಅದೇ 12 ಗಂಟೆ ರಾತ್ರಿಲಿ ಒಂದು ಹೋಟೆಲ್ಗೆ ಹೋಗಿ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಮತ್ತೆ ನಾವು ಮನೆ ಕಡೆ ಬಂದ್ವಿ. ಮನೆಗೆ ಬರೋಷ್ಟರೊಳಗಡೆ ಆಲ್ಮೋಸ್ಟ್ 12:30 ಆಗಿತ್ತು. ಇನ್ನು ಮತ್ತೇನು ವೀಡಿಯೋ ಮಾಡೋದು, ಇಷ್ಟನ್ನೇ ಎಡಿಟ್ ಮಾಡಿ ಹಾಕೋ ಗಂಟ ಸಾಕಾಗುತ್ತೆ ಅಂತ ಅಂದ್ಕೊಂಡು ನಿದ್ದೆ ಮಾಡಿದ್ರೆ ಸಾಕಾಗಿತ್ತು ನಮಗೆ. ಅಷ್ಟು ಟಯರ್ಡ್ ಆಗಿತ್ತು, ಅಷ್ಟು ಖುಷಿಯಾಗಿತ್ತು, ಅಷ್ಟು ಎಂಜಾಯ್ ಮಾಡಿದ್ದು. ಹಾಗಾಗಿ ಮುಂದಕ್ಕೆ ವೀಡಿಯೋ ಸಾಕು ಅಂತ ಹೇಳಿಸಿ ಸುಮ್ಮನಾದೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಷ್ಟೊತ್ತಿನ ರಾತ್ರಿಲಿ ನಾನು ಮೈಸೂರು ನೋಡೋದು ಇದೇ ಮೊದಲು, 12:30 ರಾತ್ರಿನಲ್ಲಿ. ಚೆನ್ನಾಗಿತ್ತು ನಮ್ಮ ಮೈಸೂರು. ಅರಮನೆಯೂ ನೋಡ್ಕೊಂಡು ಅಷ್ಟೊತ್ತಲ್ಲಿ ಮನೆ ಕಡೆ ಬಂದು ದಬಾಕೊಂಡ್ವಿ, ನಿದ್ದೆ ಮಾಡಿದ್ವಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ದಿನಚರಿ. ದೇವಸ್ಥಾನಕ್ಕೆ ಹೋಗಿದ್ದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.